ಪಾರ್ಕು ರೆಸ್ಟೋರೆಂಟ್ಗಳಿರ್ಬೇಕಾದ್ರೆ ನನ್ನನ್ನು ಈ ಮನೆಗೆ ಯಾಕೆ ಕರೆಸಿದೆ? ಕೃಷ್ಣ ನೀಲಕಂಠ, ಹೆಣ್ಣು ಎಷ್ಟೇ ಸೌರ್ಯವಂತಳಾದ್ರೂ ಕೂಡ ಈ ಸಮಾಜಕ್ಕೆ ಅವಳು ಹೆದರ್ತಾಳೆ ಅನ್ನೋದನ್ನ ಮಾತ್ರ ಮಾಡಿಬೇಡ. ಈ ಸಮುದಾಯದ ಬುಡಕಟ್ಟಿಗೆ ಅವಳು ತಲೆ ಬಾಗ್ಲೇಬೇಕಾದ, ಅದು ಈ ಭವ್ಯ ಪರಂಪರೆಯೂ ಹೌದು. ಮೇಲಾಗಿ ನನ್ನ ಶ್ರೀಮಂತ ಮನೆತನದ ಹೆಣ್ಣು, ಎಲ್ಲರ ಕಣ್ಗಳು ನನ್ನ ಮೇಲೇನೆ ಇರ್ತವೆ. ನನ್ನ ತಂದೆ ನನ್ನ ಸುತ್ತಲೂ ಸೃಷ್ಟಿಸಿರುವ ಅಕ್ಷಕಿರಣಗಳು ಯಾವಾಗಲೂ ನನ್ನ ಸುತ್ತಾನೇ ಸುತ್ತಾ ಇರ್ತವೆ. ಹೀಗಾಗಿ ನಾವಿಬ್ರು ಅಲ್ಲಿ ಇಲ್ಲಿ ಸೇರೋದು ಅಷ್ಟೊಂದು ಸಮಂಜಸವಲ್ಲ ಅಂತ ಯಾರು ಇಲ್ದಿರ ಮನೆಗೆ ನಿಮ್ಮನ್ನ ಆಹ್ವಾನಿಸಿದೆ. ಮತ್ತೆ ತಡ ಶುರು ಆಗ್ಲಿ ನಮ್ ಸರಸ. ಯಾಕೆ ಇಷ್ಟೊಂದು ಆತರ ಪಡ್ತಾ ಇದ್ರ? ಮೊದಲನೇ ಬಾರಿ ಅರಮನೆಗೆ ಆಗಮಿಸಿದ್ದೀರಿ. ಮನೆಗೆ ಬಂದಿರುವ ಅತಿಥಿಗಳನ್ನ ಹಾಗೆ ಬರಮಾಡಿಕೊಳ್ಳೋದು ಈ ಮನೆಯ ಸಂಸ್ಕೃತಿನೂ ಅಲ್ಲ, ಸೌಜನ್ಯತೆನೂ ಅಲ್ಲ. ನಾನು ನಿಮ್ಗೋಸ್ಕರ ಒಂದು ಸವಿ ನೆನಪಿನ ಕಾಣಿಕೆ ತೆಗೆದುಕೊಂಡ್ ಬಾ. ಕೃಷ್ಣ ನೀಲಕಂಠ, ನಮ್ಮಿಬ್ಬರ ಪ್ರೀತಿ ಅಮರವಾಗಿ ಉಳಿಬೇಕಾದ್ರೆ ನೀ ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಬಿಚ್ಚಿ ನೋಡಬಹುದಾ? ಬಿಚ್ಚಿ ನೋಡಬಹುದು, ಆದ್ರೆ ಆಯ್ಕೆ ಮಾತ್ರ ಒಂದೇ ಆಗಿರುತ್ತೆ. ಪ್ರೀತಿಸಿದ ಪ್ರಿಯಕರನ್ ಜೊತೆ ಓಡಿ ಹೋಗೋದಕ್ಕೆ ತಂದೆ ತಾಯಿ ಗಳಿಸಿಟ್ಟ ಆಸ್ತಿ ಪತ್ರನೆಲ್ಲ ತೆಗೆದುಕೊಂಡು ಬಂದಿದೆಯಲ್ಲ. ವೆರಿ ಗುಡ್. ಯಾಕೆ ಈ ರಾಖಿ? ಆವಾಜ್ ಮತ್ ಕರೋ ಗುರುಜಿ. ನೀನ್ ಸೃಷ್ಟಿಸಿರುವ ಈ ಚಕ್ರವ್ಯೂಹದ 2 ಬತ್ತಳಿಕೆಗಳನ್ನ ನೀನ್ ಕೈಗೆ ಕೊಟ್ಟಾಗಿದೆ. ಅದ್ರಲ್ಲಿ ನೀನೇನಾದ್ರೂ ಮೊದಲೇ ಇದನ್ನ ತೆಗೆದುಕೊಂಡ್ರೆ ನಮ್ಮ ಸರ್ವ ಸಂಪತ್ತು ನಿನ್ ಕೈ ಸೇರುತ್ತೆ. ನೀನ್ ಕುಳಿತುಕೊಂಡು ಕರಗದಿರುವಷ್ಟು ಆಸ್ತಿ ನಿನ್ನ ಸ್ವತ್ತಾಗುತ್ತೆ. ಇನ್ನು ಎರಡನೇದು, ಆಸ್ತಿ ಐಶ್ವರ್ಯಕ್ಕಿಂತ ಮಿಗಿಲಾದದು ಅಣ್ಣ ತಂಗಿಯರ ರಕ್ತ ಸಂಬೋಧನೆ ಹೋಲುತ್ತಿರುವ ರಾಖಿ. ಅದನ್ನೇನಾದ್ರೂ ನೀನ್ ತೆಗೆದುಕೊಂಡಿದ್ದೆ ಆದ್ರೆ ನಾನು ಈ ಭೂಮಿ ಮೇಲೆ ಬದುಕಿರುವವರೆಗೂ ನಿನಗೆ ಅಣ್ಣನೆಂಬ ಸ್ಥಾನ ಸಿಗುತ್ತೆ. ಇವು ಎರಡರಲ್ಲೂ ಆಯ್ಕೆ ನಿನ್ನದು, ವರ ನಿನ್ನದು. ನಾನು ನಿನ್ನ ಮನೆಯ ಹೊಸಲು ತೊಳೆದು ಬಂದದ್ದು ನಿನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ನಿನ್ನ ಪ್ರೀತಿಯ ಅಣ್ಣನಾಗಲು ಅಲ್ಲ. ಬಹುದಿನದಿಂದ ನನ್ನ ಕನಸಾದ ನಿನ್ನ ದೇಹದ ಒಂದೊಂದು ಇಂಚಿಂಚಿಂಚಿಂಚಿಂಚು ಬಹು ಆಸೆಯ ನಿನ್ನ ದೇಹ ಸುಖವನ್ನ ಅನುಭವಿಸಬೇಕೆಂಬ ಬಯಕೆಯಿಂದ ಸುಮ್ಮನೆ ಬಂದು ನನ್ನವಳಾಗ್ಬೇಕಷ್ಟೇ. ಈ ಜನ್ಮದಲ್ಲಿ ಸಾಧ್ಯವಾಗದಿರೋ ಮಾತು. ದುಡ್ಡಿಗೋಸ್ಕರವಾಗಿ ಶ್ರೀಮಂತಗಳ ಹಿಂದೆ ಬಿದ್ದಿದೀಯಾ? ದುಡ್ಡು ಕೊಟ್ರೆ ನೀನು ಹೊರಟೋಗ್ಬೋದು ಅಂತ ನಾನು ಭಾವಿಸಿದ್ದೆ. ಆದ್ರೆ 2 ಬಹುಮಾನಗಳನ್ನು ತೆಗೆದುಕೊಳ್ಳಲು ಯೋಗ್ಯತೆ ಇದ್ರು ನಿನ್ನಂಥವನಿಗೆ 3ನೇ ಬಹುಮಾನ ಕೊಡೋದು ಉತ್ತಮ ಅಂತ ನನಗೂ ಅನ್ಸುತ್ತೆ. 3ನೇ ಬಹುಮಾನ ತೆಗೆದುಕೊಳ್ಳೋದಕ್ಕೆ ಸಿದ್ಧನಾಗು. Since mobile data is turned off. ಸಾಯೋದಕ್ಕೆ ಸಿದ್ಧನಾಗು. ಡೋಂಟ್ ಶೂಟ್ ಮೀ. ಶೂಟ್ ಮಾಡ್ತೀಯಾ? ಕಮ್ ಆನ್, ಶೂಟ್ ಮೀ. ಶೂಟ್ ಮಾಡು. ಹತ್ರ ಬರಬೇಡ. ಏನಲ್ಲೇ ಮಿಟಕ್ಲಾಡಿ ತಲೆಯಿಂದ ತುರುಬ ಕಟ್ಟೆ ಮುಸುರಿ ತಿಕ್ಕುವ ನಿನಗ ಇಷ್ಟು ಪೊಗರೈತಂದ್ರ ಮುಖದ ಮೇಲೆ ಮೀಸೆ ಹೊತ್ತಿರೋ 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 ನಾನು ನಿನ್ನ ಬಿಟ್ಬಿಡ್ತೀನಿ. ಬಾರಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ ತಕ್ಷಣ ಇವಾಗ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯ್ತು. ನಮ್ಗೆ ಸಮಾಧಾನನೂ ಆಯ್ತು. ನಮ್ಮ ಜೊತೆ ಶ್ರಾವಣಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ? ಹೌದಲ್ಲ ಶ್ರಾವಣಿ? ಶ್ರಾವಣಿ ನೀನ್ ಯಾಕೋ ನನ್ನ ಮನೆಗೆ ಬಂದೆ? ಯಾವ ಕಾರಣಕ್ಕಾಗಿ ನನ್ನ ಮನೆ ಹೊಸಲು ತುಳಿದೆ? ಪಗಳಲೇ ಪಗಳು. ಕೂಲ್ ಡೌನ್ ಮಿಸ್ಟರ್ ಜಮೀನ್ದಾರ್. ಒಳಗಡೆ ನಿನ್ನ ಮಗಳು ಶೋಭನಾ ನಡೀತಾ ಇದೆ. ಅರ್ಥಾಗ್ಲಿಲ್ವಾ?
ಅಂದ್ರೆ ಶ್ರಾವಣಿಯ ಶೀಲಹರಣ ನೀಲಕಂಠ. ನೀನ್ ಎಲ್ಲಿದ್ದೀಯಾ? ಯಾರಾದ್ರೂ ನಿಂತು ಮಾತನಾಡ್ತಿದ್ಯಾ ಅನ್ನುವ ಅರಿವು ನಿನಗೇನಾದ್ರೂ ಇದೆಯಾ? ಆರಾಮ್ ಕೋರ್ ನನ್ ಮಗನೇ. ಪಾರ್ವತಿ, ನಿನ್ನ ಗಂಡ ಮೋಸ ಮಾಡಲಿಲ್ಲ, ಬದಲಾಗಿ ನಿನ್ನ ಗಂಡನಂತ ಶ್ರೀಮಂತ ನನ್ನ ತಾಯಿಗೆ ಮಾಡಿದ ಮೋಸಕ್ಕಾಗಿ ನಮಗೇನಾದ್ರೂ ಮಾಡು, ದಯವಿಟ್ಟು ನಮ್ಮ ಮಗಳ ಜೀವನ ಮಾತ್ರ ಹಾಳು ಮಾಡು. ನಿನಗೇನಾದ್ರೂ ಪರವಾಗಿಲ್ಲ, ನಿನ್ನ ಮಗಳಿಗೆ ಏನು ಆಗ್ಬಾರ್ದಲ್ಲ. ಪಾರ್ವತಿ, ಈಗ ನನ್ನ ಸೇಡು ನನ್ನ ತಾಯಿಗೆ ಅನ್ಯಾಯದ ಕಿತ್ತು ನಂದಿ ಹೋಯ್ತು. ಆಗಲೇ ನಿನ್ನ ಹೆಂಡತಿ ಜೊತೆ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತಾ ಇದ್ದೆ. ಆದ್ರೆ ಯಾಕೆ ಕಳಿಸ್ಲಿಲ್ಲ ಗೊತ್ತಾ? ಈಗ ನನ್ನ ಮಗಳು ಬರ್ತಾಳೆ, ಅವಳ ಸ್ಥಿತಿಯನ್ನ ನೀನು ಕಂಡಲ್ಲ ನೋಡ್ಬೇಕು. ಅವತ್ತು ನನ್ನ ತಾಯಿಗಾದ ಅತ್ಯಾಚಾರವಾದಾಗ ನನ್ನ ತಾಯಿಗೆ ಎಂತ ಏನ್ ಸಂಕಟ ಆಯ್ತು ನಿನಗೆ ಅರ್ಥ ಆಗ್ಬೇಕು. ಶಿವರಪ್ಪ, ಇನ್ನು ನಿನ್ನ ಭೇಟಿ ಸ್ವರ್ಗದಲ್ಲಿ